ಚಾಮೋಜಸ್ ಅಂತ. ಇಲ್ಲಿ 3 ದಶಕಗಳಿಂದ ಸೇವಕರು ವಿಭಾಗದಲ್ಲಿ ದುಡಿತಾ ಇದ್ದೇನೆ. ಬರುವ ತಿಂಗಳ 27ರಿಂದ ಇಲ್ಲಿ ಬ್ರಹ್ಮಕಲಶದ ಆರಂಭ. ಎಲ್ಲ ಭಕ್ತರು ಇಡೀ ವಿಶ್ವದ ಎಲ್ಲ ಕಡೆಯಿಂದ ಬಂದು ಸಹಕರಿಸಬೇಕು. ದೊಡ್ಡ ಕಾರ್ಯಕ್ರಮ ಇದು. 92ರಲ್ಲಿ ನಾನು ಇಲ್ಲಿದ್ದೆ ಸೇವೆ ಇದರಲ್ಲಿ. ಈ ಸರಿ ಸಹ ನಮ್ಮಿಂದ ಆಗುವ ರೀತಿಯಲ್ಲಿ ನಾವೆಲ್ಲರೂ ಹಿಂದೂ ಬಾಂಧವರು ಸಮಸ್ತ ಬಂದು ಸೇರಿ ಸಹಕರಿಸಬೇಕು. ನನ್ನ ಹೆಸರು ಎಚ್ ಗೋಪಾಲಕೃಷ್ಣ ಭಟ್ ಅಂತ. ನಾನು ಶ್ರೀ ದೇವಸ್ಥಾನದ ನಿವೃತ್ತ ಮ್ಯಾನೇಜರ್. ಎಲ್ಲ ಭಕ್ತಜನರು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಎಲ್ಲ ಭಕ್ತಜನರ ತುಂಬ ಹೃದಯದ ಸಹಕಾರವನ್ನು ಶ್ರೀ ದೇವಸ್ಥಾನದ ಪರವಾಗಿ ನಾವು ಅಪೇಕ್ಷಿಸ್ತೇವೆ. ಶೋಭಾ ಗಟ್ಟಿ ಅಂತ ಹೇಳಿ, ನಾನು ಮದ್ದೂರು ಸ್ವದೇಶಿಯೇ. ನಾನು ಮಹಿಳಾ ಕಮಿಟಿಯ ಸಂಚಾಲಕಿ. ಹಾಗೆ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯವು ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಇನ್ನು ಎಲ್ಲ ಭಕ್ತರು, ಎಲ್ಲ ಊರಿನ ನಮ್ಮ ಭಕ್ತರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟು ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಇದು ನಮ್ಮ ಮದ್ದೂರಿನ ಬ್ರಹ್ಮಕಲಶದ ಸಾರಿಯಾಗಿರುತ್ತದೆ. ಅದದು ಪ್ರತಿಷ್ಠೆಯ ದಿವಸ 30, ಪ್ರತಿಷ್ಠೆಯ 30 ಆದಿತ್ಯವಾರ ಬರ್ತದೆ ಮಾರ್ಚ್. ಅವತ್ತು ಎಲ್ಲರೂ ಈಗ ಸಾಧಾರಣ 3,500 ಸಾರಿ ಈಗ ತಾನೇ ಆರ್ಡ್ರ್ ಆಗಿರ್ತದೆ. ಎಲ್ಲರೂ ಆ ದಿವಸ ಬಂದು ನಾವು ಎಲ್ಲರೂ ಒಂದೇ ದೇವರ ಮಕ್ಕಳು ಅಂತ ಹೇಳಿ ತೋರಿಸುವ ಎಂಬ ಒಂದು ಉದ್ದೇಶದಿಂದ ಇಂಥ ಒಂದು ಸಾರಿಯನ್ನು ಆಯ್ಕೆ ಮಾಡಿರುತ್ತೇವೆ. ನಾನು ಮುರಳಿಗಟ್ಟಿ ದೇವಸ್ಥಾನದ ನವೀಕರಣ ಸಮಿತಿಯ 40 ಜನರ ಸಮಿತಿಯಲ್ಲಿ ನಾನು ಒಂದು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. ಕೆಲಸ ಸ್ಟಾರ್ಟ್ ಆಗಿ ಒಂದು 14 ವರ್ಷ ಆಯಿತು. 14 ವರ್ಷದಲ್ಲಿ ಈಗ ಪ್ರಧಾನವಾಗಿ ಗರ್ಭಗುಡಿ ಅದರ ಕೆಲಸ, ಅದಕ್ಕೆ ಒಂದು 29 ಕೋಟಿ ರೂಪಾಯಿ ಅಲ್ಲಿಗೆ. ಮತ್ತು ಬಾಕಿ ಒಂದು ಅದು ಮಹಾದ್ವಾರದ್ದು ಸದಸ್ಯ ಶೆಟ್ಟಿ ಅಂತ ಅವರು ಒಂದು ಸ್ಪಾನ್ಸರ್. ಅವರು ಮತ್ತು 2-3-4 ಜನ KK ಶೆಟ್ರು, ಸದಸ್ಯ ಶೆಟ್ರು ಅಂತ ದೊಡ್ಡ ದೊಡ್ಡ ದಾನಿಗಳಿಂದ ಕೆಲವು ಕೆಲಸ ಎಲ್ಲ ನಡೆದಿದೆ. ಮತ್ತು ಇದು ಭೋಜನ ಶಾಲೆ ಇದು ನಮ್ಮ ದೇವಸ್ಥಾನದ ಮಲಬಾರ್ ದೇವಸ್ಥಾನ ಬೋರ್ಡ್ನ ಅಧೀನത്തിൽ ಇರುವ ಕಾರಣ ನಮ್ಮ ದೇವಸ್ಥಾನದ ಫಂಡು ಇದಕ್ಕೆ 2 ಕೋಟಿ ರೂಪಾಯಿ ನಮ್ಮ ದೇವಸ್ಥಾನದ ಫಂಡನ್ನು ಇವರು ಪಾಸ್ ಮಾಡಿದ್ದಾರೆ ಈ ಭೋಜನ ಶಾಲೆಗೆ ಬೇಕಾಗಿ. ಆದ ಕಾರಣ ಈ ಭೋಜನ ಶಾಲೆಯನ್ನು ನಾವು ನಮ್ಮ ದೇವಸ್ಥಾನದ ಫಂಡಿನಿಂದಲೇ ನಾವು ಇದು ಮಾಡಿದಂಥ ಈ ಭೋಜನ ಶಾಲೆ. ಬ್ರಹ್ಮಕಲಶ ಮಾರ್ಚ್ 27ರಿಂದ ಏಪ್ರಿಲ್ 7ನೇ ತಾರೀಕು ಬ್ರಹ್ಮಕಲಶ ಮೋಡಪ್ಪ ಸೇರಿ ನಡೆಯಲಿದೆ. ಆ ವಿಜೃಂಭಣೆ ಕಾರ್ಯಕ್ಕೆ ಎಲ್ಲ ಊರಿನ ಮತ್ತು ಹೊರ ಊರಿನ ಸಹಕಾರವನ್ನು ಕೋರ್ತೇವೆ ಅಂತ ಕೇಳ್ತೇವೆ.